ಇನ್ನು ನಕಲಿ ನಾಟಿ ತುಪ್ಪ ತಯಾರಿಕಾ ಅಡ್ಡೆ ಮೇಲೆ ದಾಳಿ ನಡೆಸಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರಿನ ಮಾರ್ಕೆಟ್ ರಸ್ತೆಯಲ್ಲಿ ನಡೀತಾ ಇದ್ದಂತಹ ದಂಧೆ ಏನು ಬೆಳಕಿಗೆ ಬಂದಿತ್ತು. ಬಳ್ಳಾರಿ ಮೂಲದ ಗ್ಯಾಂಗ್ನಿಂದ ಕಲಬೆರಕೆ ತುಪ್ಪದ ದಂಧೆ ನಡೆಸಲಾಗ್ತಾ ಇತ್ತು. ಸಿದ್ದೇಶ್, ಚೆನ್ನೇಶ್ ಮತ್ತೆ ತಂಡ ನಕಲಿ ತುಪ್ಪವನ್ನ ತಯಾರಿಸಿ ಮಾರಾಟ ಮಾಡ್ತಿದ್ರು. ಬಳ್ಳಾರಿ ಮೂಲದ 25ಕ್ಕೂ ಅಧಿಕ ಜನ ಇದನ್ನ ಈ ರೀತಿ ಮಾರಾಟ ಮಾಡ್ತಿದ್ರ. ಜಿಲ್ಲೆಯಾದ್ಯಂತ ಈ ನಕಲಿ ತುಪ್ಪ ಮಾಫಿಯಾ ಹರಡಿಕೊಂಡಿತ್ತು ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾರಿಗೂ ಅನುಮಾನ ಬರದಂತೆ ಈ ದಂಧೆ ನಡೆಸ್ಕೊಂಡು ಹೋಗ್ತಾ ಇದ್ರು. ದಂಧೆಯ ಕಿಂಗ್ ಪಿನ್ಗಳ ವಿಡಿಯೋ ಮಾಡಿದ್ರು ಸ್ಥಳೀಯರು. ವಿಡಿಯೋ ಸಮೇತ ಚಿಕ್ಕಮಗಳೂರು ಎಸ್ಪಿಗೆ ದೂರು ಕೊಟ್ಟಿರ್ತಾರೆ. ದಾಳಿಯ ಸುಳಿವು ಸಿಗ್ತಾ ಇದ್ದ ಹಾಗೆ ಇಡೀ ಟೀಮ್ ಅಲ್ಲಿಂದ ಎಸ್ಕೇಪ್ ಆಗೋಗಿದೆ. ಕೆಮಿಕಲ್ಗಳನ್ನು ಬಳಸಿ ಮಾಡ್ತಾ ಇದ್ದಂಥ ತುಪ್ಪ ಇದು. ಅದನ್ನು ನಾಟಿ ತುಪ್ಪ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ರು. ಮೊನ್ನೆ ಎಷ್ಟೇ ಅಡ್ಡೆ ಮೇಲೆ ದಾಳಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿ ಅವ್ರು ಏನೇನೆಲ್ಲ ಬಳಸ್ತಾ ಇದ್ರು ಆ ನಕಲಿ ತುಪ್ಪ ಮಾಡೋದಕ್ಕೆ ಅದೆಲ್ಲವೂ ಕೂಡ ಸಿಕ್ಕಿತ್ತು. ಆದರೆ ಯಾರು ಕೂಡ ಆ ಟೀಮ್ನ ಸದಸ್ಯರು ಸಿಕ್ಕಾಕೊಂಡಿರಲಿಲ್ಲ. ಎಲ್ಲರೂ ಕೂಡ ವಿಷಯ ಗೊತ್ತಾಗಿ ಎಸ್ಕೇಪ್ ಆಗಿದ್ರು. ಈಗ ಇವರೆಲ್ಲರೂ ಕೂಡ ಬಳ್ಳಾರಿ ಮೂಲದವರು. ಸುಮಾರು ಒಂದು 25 ಜನ ಈ ಟೀಮಲ್ಲಿದ್ದಾರೆ. ಜಿಲ್ಲೆಯಾದ್ಯಂತ ಈ ನಕಲಿ ತುಪ್ಪದ ಗ್ಯಾಂಗ್ ಈ ಮಾರಾಟದಲ್ಲಿ ತೊಡಗಿಸಿಕೊಂಡಿತ್ತು ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸ್ಥಳೀಯರು ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರಿಗೆ. ಫೋಟೋ ವಿಡಿಯೋಗಳ ಸಮೇತ ಈ ಗ್ಯಾಂಗ್ ಯಾವ ರೀತಿ ನಕಲಿ ತುಪ್ಪ ಮಾಡಿ ಅದನ್ನು ನಾಟಿ ತುಪ್ಪ ಅಂತ ಹೇಳಿ ಮಾರಾಟ ಮಾಡ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಸಾಕಷ್ಟು ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ಆ ಫೋಟೋ ವಿಡಿಯೋಗಳ ಆಧಾರದಲ್ಲಿ ಈ ದಾಳಿ ನಡೀತು. ಈಗ ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಿದ್ದಾರೆ. ಬಟ್ ಇವ್ರು ಯಾರೂ ಕೂಡ ಇನ್ನೂ ಸಿಕ್ಕಿಲ್ಲ. ಬಳ್ಳಾರಿ ಮೂಲದ ಗ್ಯಾಂಗ್ ಇದು. ಕಲಬೆರಕೆ ತುಪ್ಪ ದಂಧೆಯಲ್ಲಿ ತೊಡಗಿಸ್ಕೊಂಡಿದ್ದಂಥವರು ಸಿದ್ದೇಶ್, ಚೆನ್ನೇಶ್ ಮತ್ತು ಇವರ ಟೀಮ್ ಇತ್ತು, ಒಂದು ದೊಡ್ಡ ಟೀಮ್ ಅನ್ನುವಂಥದ್ದನ್ನು ಸದ್ಯ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಒಂದು 25 ಜನಕ್ಕೂ ಹೆಚ್ಚಿದ್ರು ಈ ದಂಧೆಯಲ್ಲಿ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಆ ತಯಾರಿಕಾ ಅಡ್ಡೆ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಇದೆಲ್ಲ ನಕಲಿ ತುಪ್ಪ ಅನ್ನೋದು ಕೂಡ ಬಯಲಾಗಿತ್ತು.